ನಮಸ್ಕಾರ. ನೀವು ನೋಡ್ತಿದ್ದೀರಾ ಲೆವೆಲ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಬೈಲ್ನಿಂದ ಉಪಯೋಗಿಸಿ ಯಾವ ರೀತಿ ನಾವು SSC ಸ್ಕಾಲರ್ಶಿಪ್ಪನ್ನು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, SSC ಸ್ಕಾಲರ್ಶಿಪ್ಪನ್ನು ಅರ್ಜಿ ಸಲ್ಲಿಸಲು ಇವೆಲ್ಲ ಅಗತ್ಯವಾಗಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಯಾವಂದರೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರದಲ್ಲಿರುವಂಥ ಒಂದು ಕಂಪಲ್ಸರಿ ಹಾಗೆ ಆ್ಯಸ್ ಪರ್ ಆಧಾರ್ ನೇಮ್ ಅಂತ ಇರಬೇಕು. ಸೊ ವಿದ್ಯಾರ್ಥಿ ಒಂದು ಮೊಬೈಲ್ ಸಂಖ್ಯೆ ಇರಬೇಕು. ವಿದ್ಯಾರ್ಥಿಗಳ ಇಮೇಲ್ ID ಕೂಡ ಕಂಪಲ್ಸರಿ ಬೇಕಾಗುತ್ತೆ. ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ವಿದ್ಯಾರ್ಥಿ ಹೆಸರಿನಲ್ಲಿರುವಂಥ ಜಾತಿ ಆದಾಯ ಮತ್ತು ಪ್ರಮಾಣ ಪತ್ರ ಎರಡು ಸೇಮ್ ಇರಬೇಕು. ಆ್ಯಸ್ ಪರ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ಗೆ ಇರಬೇಕು. ವಿದ್ಯಾರ್ಥಿಯು ಅಂದರೆ ಹ್ಯಾಂಡಿಕ್ಯಾಪ್ ಇದ್ದರೆ ಅವರ ಒಂದು UID ಕೊಟ್ಟಿರ್ತಾನೆ ಬೇಕು. ಸೊ ಅದು ಅಗತ್ಯವಾದರೆ ಅಪ್ಲಿಕಬಲ್ ಆದರೆ ವಿದ್ಯಾರ್ಥಿ ವಾಸಿಸ್ತಿರುವ ಒಂದು ಸ್ಥಳ, ಜಿಲ್ಲೆ, ವಿಧಾನಸಭಾ ಕ್ಷೇತ್ರ ಇರ್ಬೋದು. ಸೊ ನಂತರ ವಿದ್ಯಾರ್ಥಿ ಕಾಲೇಜಿನಲ್ಲಿರುವಂಥ ದಾಖಲಾತಿ, ಅಡ್ಮಿಷನ್ ಟಿಕೆಟ್ ಇರುತ್ತೆ ಮತ್ತು ನೋಂದಣಿ ಸಂಖ್ಯೆ ಕೊಟ್ಟಿರ್ತಾನೆ. ಸಂಬಂಧಪಟ್ಟ ದಾಖಲೆಗಳನ್ನು ಈ ದೃಢೀಕರಣ ಇದು ಅಪ್ಲಿಕಬಲ್ ಆದರೆ ಹಾಸ್ಟೆಲನ್ನು ಅರ್ಜಿ ಸಲ್ಲಿಸಿದರೆ ಹಾಸ್ಟೆಲ್ ಕೂಡ ಇಲ್ಲಿ ಮಾಹಿತಿನ ಕೊಡಬೇಕು. ಡೇ ಸ್ಕೋರ್ ಆದರೆ ಡೇ ಸ್ಕೋರ್ ಅಂತ ಅರ್ಜಿನ ಕೊಡಬೇಕು. ಯಾವೆಲ್ಲ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕೂಡ ಅರ್ಜಿನ 31/10/2025 ಕೂಡ ದಿನಾಂಕ ಇದೆ. ಇಷ್ಟು ನಿಮಗೆ ನಡೆಯುವಂಥ ಅರ್ಜಿಗಳಿಗೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ನಾವು ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ತಿಳ್ಕೊಳ್ಳೋಣ. ಈ ಸಲ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮಾಡಿದೆ ಅಂದರೆ NSP OTR ನಾವು ನೋಂದಣಿ ಮಾಡ್ಕೋಬೇಕು. ಕಂಪಲ್ಸರಿ ನೋಂದಣಿ ಮಾಡಿದರೆ ಮಾತ್ರ ನಿಮ್ಮ ಒಂದು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತೆ. ಇದೆಲ್ಲ OTR ನೋಂದಣಿ ಮಾಡೋದು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡ್ಕೊಳ್ಳಿ. ಸೊ ನೀವು 1ರಿಂದ 10ನೇ ತರಗತಿ ಆಗಿದ್ದರೆ ಪ್ರೀ ಮೆಟ್ರಿಕ್ ಆದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ತಳಕ್ಕೆ ಆಪ್ಷನ್ಸ್ ಕಾಣ್ತಿರ್ಬೋದು ನೋಡಿ, ಅಲ್ಲಿ ಕ್ಲಿಕ್ ಮಾಡಬೇಕಾದ್ರೆ. ಹಾಗೂ ನಾವು PUC, ಡಿಪ್ಲೊಮೊ ಹಾಗೂ ಡಿಗ್ರಿ ಕೋರ್ಸ್ಗಳಿಗಾಗಿ ನೀವು ಇಲ್ಲಿ ಕಾಣ್ತು ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. 25-26 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ಬಿಟ್ಲೆ ನಿಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ಲಾಗಿನ್ ಫೇಜ್ನಲ್ಲಿ ನಿಮಗೆ ನಿಮ್ಮ SSP ID ಗೊತ್ತಿರುತ್ತೆ. ಸೊ SSP IDನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೂ ಪಾಸ್ವರ್ಡ್ ಅಂತ ಇರುತ್ತೆ. ಸೊ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡ್ಕೋಬೇಕು. ಸೊ ಯೂಸರ್ ID ಅದು ಆ ನಂಬರನ್ನು ಹಾಕಬೇಕು. ಸೊ ಸ್ಕ್ಯಾಪ್ಚನ್ ಕೋಡ್ ಅಂತ ಇರುತ್ತೆ. ಸ್ಕ್ಯಾಪ್ಚನ್ ಕೋಡನ್ನು ನೀವು ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಸ್ಕ್ಯಾಪ್ಚನ್ ಕೋಡನ್ನು ನಿಮ್ಗೆ ಗೊತ್ತಿರುತ್ತೆ. ಸೊ ಲಾಗಿನ್ ಮ್ಯಾಕ್ ಕ್ಲಿಕ್ ಮಾಡಬೇಕು. ಜಸ್ಟ್ ಲಾಗಿನ್ ಮ್ಯಾಕ್ ಮಾಡಿ. ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗಟಿವ್ ಪಾಸ್ವರ್ಡ್ ಅಂತ ಇರುತ್ತೆ, ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನೀವು ನಾನು ಕ್ಲಿಕ್ ಮಾಡಿಬಿಟ್ಲೆ ಸೊ ವಿಸಿ ಆಗುತ್ತೆ. ಡೈರೆಕ್ಟ್ ಹೋಮ್ ಪೇಜ್ ಸೆಲೆಕ್ಟ್ ಆಗುತ್ತೆ. ಬಸ್ಟು ಸರ್ವರ್ ಬಿಸಿ ಇರೋದ್ರಿಂದ ಸ್ವಲ್ಪ ವೇಟ್ ಆಗುತ್ತೆ. ವೇಟ್ ಆದ ನಂತರ ಜಸ್ಟ್ ನಿಮಗೆ ಈ ರೀತಿ ನೋಟಿಫಿಕೇಶನ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಈ ರೀತಿ ಬರುತ್ತೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಇಲ್ಲಿ ಅಷ್ಟು ಫೇಸ್ ಇದೆ. ಹೋಮ್, ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಯಾರೆಲ್ಲ ಹೊಸದಾಗಿ KYC ಮಾಡಲಿ ಅಂದರೆ ಕೂಡಲೇ ಕಂಪಲ್ಸರಿ KYC ಮಾಡ್ಕೋಬೇಕಾಗುತ್ತೆ. ಸೊ ಕಂಪಲ್ಸರಿ KYC ಮಾಡಿದ ನಂತರ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ಸೆಕೆಂಡ್ ಬಂದುಬಿಟ್ಟು NSP OTR ಕೂಡ ನೀವು KYC ಮೂಲಕ NSP OTR ಸಂಖ್ಯೆನ ಪಡ್ಕೊಳ್ಬೇಕಾಗತ್ತೆ. ಸೊ ನಿಮಗೆ ಅಲ್ಲಿ NSP OTR ಅಂತ ಅಪ್ಲಿಕೇಶನ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಮಾಡ್ಕೋಬೇಕು. ಸೊ ಇಲ್ಲಿ ಈ ರೀತಿ ಹೋಮ್ ಪೇಜ್ ಆಗುತ್ತೆ. ನಾವೀಗೆಲ್ಲ ಆ ಕೂಡಲೇ ಅರ್ಜಿನ ಸಲ್ಲಿಸಿದ್ದರೆ ಈ ರೀತಿ ಹೋಮ್ ಪೇಜ್ ಸೆಲೆಕ್ಟ್ ಆಗುತ್ತೆ. ಇನ್ನೂ ಕೂಡ ಯಾರೆಲ್ಲ ಅರ್ಜಿ ಸಲ್ಲಿಸಲಿದ್ದರೆ ಈ ರೀತಿ ರೆಡ್ ಕಲರ್ ಆಗಿ ಶೋ ಆಗುತ್ತೆ. ಈ ರೀತಿ ಬರುತ್ತೆ ನೋಡಿ. ಸ್ಟೆಪ್ 1 ಹಂತ 1 ಅಂತ ಬರುತ್ತೆ. ಸ್ಟಡಿ ಕ್ಯಾಸ್ಟ್ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ. ವ್ಯಾಸಂಗ, ಜಾತಿ, ವೈಯಕ್ತಿಕ ವಿವರಗಳು ಅಂತ ಬರುತ್ತೆ. ಇಲ್ಲಿ ನೀವು ಅಪ್ಲೈ ಕೊಡಬೇಕು. ಸೊ ಅಪ್ಲೈ ಕೊಡಬೇಕು. ನಾವು ಅರ್ಜಿ ಹಾಕಿದ್ರಿಂದ ಸೊ ಅಲ್ಲಿ ಅಪ್ಲೈ ಕೊಡ್ಕೋಬೇಕು. ಅಪ್ಲೈ ಕೊಟ್ಟ ಮೇಲೆ 2ನೇ ಹಂತ ಇರುತ್ತೆ, 3ನೇ ಹಂತ, 4ನೇ ಹಂತ, ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. 4ನೇ ಹಂತ ಹಾಸ್ಟೆಲ್ ವಿಧಿಸುತ್ತೆ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಆನಂತರ ಅರ್ಜಿ ಹಾಕೊಟ್ಲೆ MPCI ಮಾಡ್ಕೋಬೇಕು, ಮ್ಯಾಪಿಂಗ್ ಮಾಡ್ಕೋಬೇಕು. ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡ್ಕೋಬೇಕು. MPCI ಮ್ಯಾಪಿಂಗ್ ಅಂತ ಇರುತ್ತೆ. ಸೊ ಅದಕ್ಕೆ ನೀವು ಲಿಂಕ್ ಮಾಡ್ಕೊಂಡಿರ್ಬೇಕು. ಅಂದರೆ ಅರ್ಜಿನ ಆಟೋಮೆಟಿಕ್ಲಿ ನಿಮಗೆ ಸಬ್ಮಿಟ್ ಆಗುತ್ತೆ. ಈಗ ನಾವು MPCI ಮ್ಯಾಪಿಂಗ್ ಮಾಡಲಿ ಅಂದರೆ ಅರ್ಜಿ ಕೂಡ ಸಬ್ಮಿಟ್ ಆಗೋದಿಲ್ಲ. ಸೊ ನಾವು ಫಿಲಪ್ ಮಾಡಿ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದರೆ ಮಾತ್ರ ಅರ್ಜಿನ ಸಲ್ಲಿಸಬೇಕು. ಇಲ್ಲ ಹೋದರೆ ಸೊ ಡಿಪಾರ್ಟ್ಮೆಂಟ್ ಏನಾಗುತ್ತೆ, ರಿಜೆಕ್ಟ್ ಮಾಡುತ್ತೆ.
ಸ್ವಲ್ಪ ಲೋಡ್ ಆಗುತ್ತೆ. ಸೊ ಲೋಡ್ ಆಗೋದು ಮುಟ್ಲಿ ನಿಮಗೆ ಸೊ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ತಿರ್ಬೋದು ಈ ರೀತಿ ಬರ್ತಿದೆ ನೋಡಿ. ಆಲ್ರೆಡಿ ನಾವೀಗ ಎಲ್ಲ ಮಾಹಿತಿನ ಫಿಲಪ್ ಮಾಡ್ಕೊಂಡಿದ್ದೀವಿ. ಎಲ್ಲ ಮಾಹಿತಿ ಫಿಲಪ್ ಮಾಡ್ಕೊಂಡಿರುತ್ತೆ. ಸೊ ಮಾಹಿತಿ ಫಿಲಪ್ ಆಗೋದ್ರಿಂದ ನೋಡಿ ಇಲ್ಲಿ ನಿಮ್ಮ SSLC ಮಾಹಿತಿನ ಎಂಟ್ರಿ ಮಾಡ್ಕೋಬೇಕು. ರಿಜಿಸ್ಟರ್ ನಂಬರ್, ವಿದ್ಯಾರ್ಥಿ ಹೆಸರು ಅಂದರೆ ಪಾಸಾದ ಇಯರ್ ಹಾಕಬೇಕು, ದಿನಾಂಕನ ಮೆನ್ಷನ್ ಮಾಡ್ಕೋಬೇಕು. ಸೊ ಸೆಕೆಂಡ್ ಬಂದುಬಿಟ್ಟು ಇಂಟರ್ದ ಜಾತಿ ಆದಾಯ ಸಂಬಂಧಪಟ್ಟ ನೀವು ಯಾವ ಕ್ಯಾಟಗರಿ ರಿಲಿಜನ್ ಅಂತ ಕ್ಯಾಟಗರೀಸನ್ನು ಮತ್ತು ನಿಮ್ಮ ಜಾತಿ ಆದಾಯ ನಂಬರನ್ನು ಎಂಟ್ರಿ ಮಾಡಬೇಕು. ಸೊ ಅದರಲ್ಲಿರುವಂಥ ಹೆಸರು ಮತ್ತು ಕ್ಯಾಸ್ಟ್, ಉಪಜಾತಿ ಮತ್ತು ಪ್ರಮಾಣಪತ್ರ ಸಂಖ್ಯೆಯನ್ನು ಕೊಟ್ಟು ಚೆಕ್ಕಿಂಗಲ್ಲಿ ಕೊಟ್ಟರೆ ನಿಮಗೊಂದು ಸೇವ್ ಆಗುತ್ತೆ. ಮತ್ತು ನೀವು ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಕೊಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಕೊಡ್ಕೊಳ್ಳಿ. ಮತ್ತು ವಿದ್ಯಾರ್ಥಿ ಹೆಸರು ಅಂತ ಕೇಳುತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮ್ಮ ಮೊಬೈಲ್ ನಂಬರ್, ನಿಮ್ಮದು ಮತ್ತು ನಿಮ್ಮದೆಲ್ಲ ಇಲ್ಲಿ ಕೇಳುತ್ತೆ. ಸೊ ಒಂದು ನಿವಾಸ ಸ್ಥಳ, ಜಿಲ್ಲೆ, ತಾಲೂಕು ಎಲ್ಲ ಕೇಳುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿಕೊಟ್ಟು ಎಸ್ ಕುಂತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸ್ವಲ್ಪ ಲೋಡಿಂಗ್ ಆಗುತ್ತೆ, ಈ ರೀತಿ ಆಪ್ಷನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಈಗ ಜಾತಿ ಆದಾಯ ಮುಗಿದ ನಂತರ ನೆಕ್ಸ್ಟ್ ಸ್ಟೆಪ್ 2 ಸ್ಟೆಪ್ ಬರುತ್ತೆ. ಈಗ 2 ಸ್ಟೆಪ್ ಆಗಿದ ನಂತರ ನೀವು ಆರಾಮವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಸೆಕೆಂಡ್ ಸ್ಟೆಪ್ಗೆ ಬಂದಿದ್ದೀವಿ. ಸೊ ಸೆಕೆಂಡ್ ಸ್ಟೆಪ್ ಎಲ್ಲಿದೆ ನೋಡಿ. ನೀವು ಒಂದು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಬಿಟ್ಟು ಬೇರೆಲ್ಲಿ ಹೊರ ದೇಶದಲ್ಲಿ ಕಂಟ್ರಿಯಲ್ಲಿ ಓದ್ತಿದ್ರೆ ಎಸ್ ಅಂತ ಕೊಡ್ಕೋಬೇಕು. ಬೋರ್ಡಿಂದ ಯಾವ ಬೋರ್ಡ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ನೀವು UGನ PG ಅಂತ ಸೆಲೆಕ್ಟ್ ಮಾಡಿಕೊಂಡು PUC ಡಿಪ್ಲೊಮಾ ಅಂತ ಇರುತ್ತೆ. ಸೊ ಅದನ್ನು ಕೊಟ್ಟು ಎಸ್ ಅಂತ ಕೊಡ್ಕೊಳ್ಳಿ. UG ಅಂತ ಕೊಡಬೇಕು. ನಾವು ಡಿಗ್ರೀಸ್ ಕೋರ್ಸ್ ಆಗಿರೋದ್ರಿಂದ ನಿಮ್ಮೊಂದು ಮಂಡಳಿಯಿಂದ ಒಂದು ಯೂನಿವರ್ಸಿಟಿ ನಂಬರ್ ಕೊಟ್ಟಿರ್ತಾರೆ. ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಹಾಗೂ ಕಾಲೇಜ್ ಹೆಸರು ತನ್ನ ಆಟೋಮೆಟಿಕ್ಲಿ ಫಿಲಪ್ ಆಗಿರುತ್ತೆ. ಸೊ ನೀವು ಎಷ್ಟು ಕೊಟ್ಬಿಟ್ರೆ ಸಾಕು, ನಿಮ್ಮ ಒಂದು ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ. ಕೋರ್ಸ್ ಪ್ರಕಾರ ಅಂದರೆ ಕೌನ್ಸ್ಲಿಂಗ್ ಪಡ್ಕೊಂಡ್ರೆ ಕೌನ್ಸ್ಲಿಂಗ್ ಅಂತ ಕೊಡ್ಕೋಬೇಕು. ನೀವು ಅಡ್ಮಿನ್ ಆದ ವರ್ಷ ಯಾವುದು ಅಂತ ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಮುಂದಿನ ಒಂದು ನೆಕ್ಸ್ಟ್ ಕೊಡ್ಕೊಳ್ಳಿ. ಸೊ ಅದು ಕೂಡ ಲೋಡ್ ಆಗುತ್ತೆ. ಲೋಡ್ ಆದ ಕೂಡಲೇ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅಂತ ಬರುತ್ತೆ, ಹಾಸ್ಟೆಲರ್ ಬರುತ್ತೆ. ಹಾಸ್ಟೆಲ್ ಸಂಬಂಧಪಟ್ಟ ಮಾಹಿತಿ ಬರುತ್ತೆ. ನೀವು ಡೈಲಿ ಡೇ ಸ್ಕಾಲರ್ ಆಗಿದ್ದರೆ ಡೇ ಸ್ಕಾಲರ್ ಅಂತ ಕೊಡಬೇಕು. ಇಲ್ಲಿ ಹಾಸ್ಟೆಲ್ ವಸತಿ ನಿಲಯ ವಿವರಗಳು ಅಂದರೆ ಹಾಸ್ಟೆಲ್ ಆಗಿದ್ದರೆ ನೀವು ಎಸ್ ಅಂತ ಕೊಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಕೊಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ನಿಮಗೆ ಒಂದು ಪ್ರಿಂಟ್ ಬರುತ್ತೆ. ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. ನೀವು ಆಲ್ರೆಡಿ ಫೈನಲ್ ಸಬ್ಮಿಟ್ ನಾವು ಮಾಡಿದ್ದೀವಿ, ಆದ್ದರಿಂದ ಈ ರೀತಿ ನಿಮಗೆ ಬರುತ್ತೆ. ಆ ಪ್ರಿಂಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಇರುತ್ತೆ. ಸೊ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಆಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈಗ ಆಟೋಮೆಟಿಕ್ಲಿ ನಿಮಗೆ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೋಬೋದು.